ವಿಷಯ ಊರಲ್ಲೆಲ್ಲ ಹರಡುತ್ತೆ. ಈ ವಿಷಯವನ್ನು ತಿಳಿದುಕೊಂಡಂತಹ ಆ ಊರಿನಲ್ಲಿದ್ದಂತಹ ವೃದ್ಧ ದಂಪತಿಗಳು ಅವರು ಆ ಮಗುವನ್ನು ನೋಡೋದಕ್ಕೆ ಬರ್ತಾರೆ. ಅವರು ಬರಬೇಕಾದ್ರೆ ಹಾಲನ್ನು ತೊಗೊಂಬರ್ತಾರೆ. ಆದರೆ ಮಗು ಹಾಲು ಕುಡಿಯಲ್ಲ ಅಂತ ಎಲ್ರಿಗೂ ಗೊತ್ತು. ಅಂದರೆ ಇವರು ತುಂಬ ಪ್ರೀತಿಯಿಂದ ಆ ಮಗುವಿಗೆ ಹಾಲನ್ನು ತೊಗೊಂಬಂದು ಕೊಡ್ತಾರೆ. ಆಶ್ಚರ್ಯ ಏನಂದರೆ ಈ ವಯಸ್ಸಾದ ದಂಪತಿಗಳು ನೀಡಿದಂತಹ ಹಾಲನ್ನು ಆ ಮಗು ಕುಡಿಯುತ್ತೆ. ಇವರಿಗೆ ತುಂಬ ಸಂತೋಷ ಆಗುತ್ತೆ. ಇವ್ರೇನು ಮಾಡ್ತಾರೆ ಅಂದರೆ ಪ್ರತಿದಿನ ಆ ಮನೆಗೆ ಬಂದು ಆ ಮಗುವಿಗೆ ಹಾಲನ್ನು ನೀಡ್ತಾ ಇರ್ತಾರೆ. ಆದರೆ ಈ ವೃದ್ಧ ದಂಪತಿಗಳಿಗೆ ಮನಸ್ಸಿನಲ್ಲಿ ಒಂದು ಕೊರಗಿರುತ್ತೆ. ಏನು ಅಂದರೆ ಈ ವಯಸ್ಸಾದ ದಂಪತಿಗಳಿಗೂ ಸಹ ಮಗು ಇರೋದಿಲ್ಲ. ಒಂದು ದಿನ ಏನಾಗುತ್ತಂದರೆ ಈ ವಯಸ್ಸಾದ ದಂಪತಿಗಳು ಎಂದಿನಂತೆ ಆ ಮನೆಗೆ ಬಂದು ಮಗುವಿಗೆ ಹಾಲನ್ನು ನೀಡ್ತಾರೆ. ಮಗು ಪೂರ್ತಿಯಾಗಿ ಹಾಲನ್ನು ಕುಡಿಯೋದಿಲ್ಲ, ಅರ್ಧ ಕುಡಿದು ಅರ್ಧ ಉಳಿಸುತ್ತೆ. ಇವರು ನೋಡ್ತಾರೆ, ಅರ್ಧ ಮಾತ್ರ ಕುಡಿದಿದೆಯಲ್ಲ ಮಗು ಅಂತ ಮಗುವನ್ನು ನೋಡ್ತಾರೆ. ಮಗು ಏನೋ ಹೇಳಕ್ಕೆ ಬರ್ತಾಯಿದೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನುಭವ ಆಗುತ್ತೆ. ಸರಿ ಅಂತ ಅವ್ರು ಏನು ಮಾಡ್ತಾರಂದರೆ ಆ ಮಗು ಉಳಿಸಿದಂಥ ಹಾಲು ಏನಿತ್ತು ಅದನ್ನು ಇವರಿಬ್ಬರು ಕುಡಿತಾರೆ. ಕುಡಿದ ನಂತರ ಒಂದು ಆಶ್ಚರ್ಯಕರವಾದಂತಹ ಒಂದು ಘಟನೆ ನಡೆಯುತ್ತೆ. ಏನು ಅಂದರೆ ಈ ವೃದ್ಧ ದಂಪತಿಗಳು ವಯಸ್ಸಾದವರು ಅವರು ಯುವತಿಯಾಗಿಬಿಡ್ತಾರೆ. ಅಂದರೆ ಯೌವನಕ್ಕೆ ಮರಳ್ತಾರೆ ಅವರು. ಆಮೇಲೆ ಅವರಿಗೆ ಒಂದು ಮಗು ಜನಿಸುತ್ತೆ, ಗಂಡು ಮಗು. ಆ ಮಗುವಿಗೆ ಕಣಿಕಣ್ಣನ್ ಅಂತ ಹೆಸರಿಡ್ತಾರೆ. ಇಲ್ಲಿ ಈ ಬೇಡರ ಮನೆಯಲ್ಲಿ ಬೆಳೆಯುತ್ತಿರುವಂತಹ ಮಗು ಈ ತಿರುಮಲಿಸೈ ಅಂದರೆ ತಿರುಮಲಿಸೈ ಆಳ್ವಾರ್ ಅವರು ಮುಂದೆ ತಿರುಮಲಿಸೈ ಆಳ್ವಾರ್ ಆದರು. ಅವರು ಚಿಕ್ಕ ವಯಸ್ಸಿನಿಂದಲೇ ಈ ಧರ್ಮಗಳ ಬಗ್ಗೆ ತಿಳ್ಕೊಬೇಕು, ಪರತತ್ವ ಅಂದರೆ ಏನು ಅಂತ ತಿಳ್ಕೊಬೇಕು. ಅದಕ್ಕಾಗಿ ಅವರು ಎಲ್ಲ ಧರ್ಮಗಳ ಅಧ್ಯಯನವನ್ನು ಮಾಡ್ತಾರೆ. ಅಂದರೆ ಬೌದ್ಧ ಧರ್ಮ, ಜೈನ ಧರ್ಮ, ಈ ಶೈವ ಪರಂಪರೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಅಂದರೆ ಅವರಿಗೆ ಏನೋ ಒಂದು ತೃಪ್ತಿ ಇರೋದಿಲ್ಲ. ಎಲ್ಲೂ ತಾನು ಏನು ಹುಡುಕ್ತಾ ಇದ್ದೀನೋ ಅದಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಭವ ಆಗ್ತಾ ಇರುತ್ತೆ. ಕೊನೆಗೆ ಅವರು ಶೈವ ಧರ್ಮವನ್ನು ಅವಲಂಬಿಸ್ತಾರೆ. ಇವರು ತಮ್ಮ ಹೆಸರನ್ನು ಶಿವವಾಕಿಯಾರ್ ಅಂತ ಇಟ್ಕೊಂಡು ಶೈವ ಧರ್ಮವನ್ನು ಪಾಲಿಸ್ತಾ ಬರ್ತಾ ಇರ್ತಾರೆ. ಒಂದಿನ ಏನಾಗುತ್ತಂದರೆ ಈ ಮೊದಲ 3 ಆಳ್ವಾರ್ಗಳಲ್ಲಿ 3ನೇಯವರಾದಂತಹ ಪೇಯಾಳ್ವಾರ್ ಅವರು ಈ ತಿರುಮಲಿಸೈಯವರ ಬಗ್ಗೆ ತಿಳ್ಕೊಂಡು ಅವರಿಗೆ ವೈಷ್ಣವ ಸಂಪ್ರದಾಯ ಹಾಗೂ ವಿಷ್ಣುವಿನ ಒಂದು ಮಹತ್ವ ಏನಿದೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಈ ತಿರುಮಲಿಸೈ ಆಳ್ವಾರ್ ಇರುವ ಊರಿಗೆ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದು ದಿನ ಈ ತಿರುಮಲಿಸೈ